ವ್ಯವಹಾರೋ ಸುಖಂ ಪುಗ್ಗಲ ಕಮ್ಮಪ್ಪಲಂ ಪವಂಜೇದಿ ಆಗ ನಿಚ್ಚೇನೇದೋ ಚೇತನ ಭಾವಂ ಕುವಾದಸ್ಯ ವ್ಯವಹಾರೋ ಸುಖಂ ಪುಗ್ಗಲ ಕಮ್ಮಪ್ಪಲಂ ಪವಂಜೇದಿ ಆಗ ನಿಚ್ಚೇನೇದೋ ಸುಖ ಮತ್ತು ದುಃಖ ಸ್ವರೂಪದ ಪೃಥ್ವಿಗಳ ಕರ್ಮಗಳ ಫಲವನ್ನು ಭೋಗಿಸುತ್ತಾರೆ. ನಿಶ್ಚಯದಿಂದ ತನ್ನ ಜ್ಞಾನ ದರ್ಶನ ಶುದ್ಧ ಚೈತನ್ಯ ಸ್ವರೂಪವನ್ನು ನಿಯಮದಿಂದ ಭೋಗಿಸುತ್ತಾರೆ. ನಿಯಮದಿಂದ ಅದಕ್ಕಾಗಿ ಆದ ಆತಮ ವ್ಯವಹಾರದಿಂದ ಸುಖ ದುಃಖಂ ಸುಖ ದುಃಖ ಅಂದ್ರೆ ಅಸಾತ ವೇದನೆ ಶತಾವೇದನೆಯಿಂದ ಸುಖ, ಅಸಾತ ವೇದನೆಯಿಂದ ದುಃಖ, ಅಸಾತದಿಂದ ಅಳೋದು, ನಗೋದು, ನೋವು ಮಾಡ್ಕೊಳ್ಳೋದು, ಪೀಡಾ ಚಿಂತನ, ಆರ್ತರೌದ್ರಧ್ಯಾನ, ಈ ರೀತಿಯಾಗಿ ಶಿವ ದುಃಖಂ ಪುಗ್ಗಲ ಕರ್ಮಫಲಂ ಪುದ್ಗಲ ಕರ್ಮಗಳನ್ನು ಭೋಗಿಸೋದು ಪ್ರಪಂಚದಲ್ಲಿ ಭೋಗಿಸುತ್ತಾನೆ. ನಿಶ್ಚಯನೆಯದು ನಿಶ್ಚಯದಿಂದ ಆದಸ್ಯ ತನ್ನ ಚೇತನ ಭಾವಂ ಜ್ಞಾನ ದರ್ಶನ ರೂಪ ಶುದ್ಧ ಚೇತನ ಭಾವವನ್ನು ನಿಯಮದಿಂದ ಮೊದಲ ಪಂಚ ಪ್ರಪಂಚದಲ್ಲಿ ಭೋಗಿಸುತ್ತಾನೆ. ಜೀವನು ಸಂಸಾರ ಅವಸ್ಥೆಯಲ್ಲಿ ತಾನು ಬಂಧಿಸಿಕೊಂಡ ಕರ್ಮಗಳ ಫಲವಾದ ಸುಖ ದುಃಖವನ್ನು ತಾನೇ ಅನುಭವಿಸುವುದು, ತಾನೇ ಭೋಗಿಸುವುದು, ತಾನೇ ಅಳುವುದು, ತಾನೇ ಮರಣ ಮಾಡಿಕೊಳ್ಳುವುದು, ತಾನೇ ಹುಟ್ಟುವುದು, ಎಲ್ಲ ಭೋಗಗಳನ್ನು ಭೋಗಿಸೋದು. ಇದು ಯಾವುದು ವ್ಯವಹಾರ ನ್ಯಾಯದಿಂದ, ಯಾವ ನ್ಯಾಯದಿಂದ? ಮನೋವಚನ ಕಾರ್ಯಗಳಿಂದ ಬಂಧಿಸಿಕೊಳ್ಳುವುದು, ಪ್ರಮಾದದಿಂದ, ಆಲಸಿಯಿಂದ, ಈಗ ಮಾಡ್ತಂತೇಳಿ ಆಗ ಮಾಡ್ತಂತೇಳಿ ಅಂತೇಳಿ ಇದು ಪ್ರಮಾದಗಳು ಬರ್ತಿರ್ತಾವೆ. ಅವಾಗ ಕರ್ಮದ ಫಲವನ್ನು ತಾನಾಗೆ ಭೋಗಿಸ್ತಾ ಇರ್ತಾರೆ. ಇದಕ್ಕೆ ವ್ಯವಹಾರನೇ ಅಂತ. ನಿಶ್ಚಯನೇ ಅಂದ್ರ ಅವನು ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ ರೂಪ ಶುದ್ಧ ಚೇತನ, ಏನಂತಾರೆ ಶುದ್ಧ ಚೇತನ ಭೋಕ್ತ ಅನುಭವ ಆಗೋದು, ಆತ್ಮಾನುಭೂತಿ ಆಗೋದು, ಆತ್ಮಾನುಭೂತಿ ಮಾಡ್ಕೊತ ಇರೋದು. ಅದಕ್ಕೆ ಶುದ್ಧ ನಿಶ್ಚಯನಯ ಅಂತ ಹೇಳ್ತಾರೆ. ಚೈತನ್ಯ ಭಾವಗಳನ್ನು ಸ್ವತಃ ಭೋಗಿಸುತ್ತಾ ಇರ್ತಾರೆ. ಆದರೂ ಕೂಡ ಆತ್ಮಾನುಭೂತಿಯಿಂದ ವಿರಕ್ತ ಆಗ್ತಾರೆ, ವೈರಾಗ್ಯ ಆಗ್ತಿರ್ತಾರೆ. ಅದಕ್ಕೆ ಇಲ್ಲಿ ಜೀವ ಭೋಕ್ತಾಗಿದ್ದಾನೆ. ಏನಿದ್ದಾನೆ? ಈ ರೀತಿಯಾಗಿ ವ್ಯವಹಾರದಿಂದ ಭೋಕ್ತೃತ್ವ, ಅವರ ನಿಶ್ಚಯದಿಂದ ಕರ್ತೃತ್ವ. ಜೀವನು ಕರ್ಮ ಬದ್ಧಾವಸ್ಥೆಯಲ್ಲಿ ಸುಖ ದುಃಖ ರೂಪ ಕರ್ಮ ಫಲದ ಅನುಭವ ಮಾಡ್ತಾ ಇರ್ತಾರೆ. ಈಗ ಡಾಕ್ಟರ್ ಬರ್ತಿರ್ತಾರೆ, ಡಾಕ್ಟರ್ ಬಂದಾಗ ನಿಮ್ಗೆ ಜ್ವರ ಬಂದಿರ್ತಾವ. ಜ್ವರ ಬಂದಾಗ ಅವೇನು ಮಾಡ್ತಾರ, ಇನ್ನೂ ಸುದ್ದಿ ತೆಗಿರಾಕ್ತಿರಂಗಿಲ್ಲ, ಅಳಕ ಶುರು ಮಾಡ್ತಾರೆ. ಇನ್ನೂ ಜಾಗೃತಿಲ್ಲ, ನೋಡೋತಾಡಲ್ಲ, ಹಂಗ ಮೂಗು ಕಿರ್ಚೋದು, ಹಿಂಗೆ ಕಿರ್ಚೋದು, ಹಿಂಗೆ ಮಾಡೋದು. ಇದು ಯಾವಾಗಲೇ ಎಲ್ಲಿ ಚುಸ್ತಾನೋ ಅಂತೇಳಿ ಅವು ಇನ್ನೂ ಚುಚ್ಚಿದ್ರೆ ಮುಗಿದ ಗೊತ್ತು. ಆಮೇಲೆ ನಿಮ್ಗೆ ಮಾತಾಡ್ತಿರ್ತಾನೆ, ಚಂದ ಮಾತಾಡ್ತಿರ್ತಾನೆ, ಅವಾಗ ಚುಚ್ಚಿ ಬರ್ತಾರೆ. ಅವಾಗ ನೀವೇನು ಮಾಡ್ತೀರಿ? ಮಕ ಕಿವಿಸ್ತೀರಿ. ಅದ ನಿಮ್ಗೆ ವ್ಯವಹಾರ. ಮಕ ಕಿವುಚೋದ ವ್ಯವಹಾರ. ಮಕ ಕಿವುಚೋದಿಲ್ಲ, ಚುಚ್ಚ ಏನಾಗಲ್ಲ, ಚುಚ್ಚ ಚುಚ್ಚ ಏನಾಗಲ್ಲ. ಅದು ನಿಶ್ಚಯನೇ. ವ್ಯವಹಾರನೇ ನಿಶ್ಚಯನೇ. ದಬ್ಬರ ಚುಚ್ಚಿದ್ರೆ ಏನಾಗೋದಿಲ್ಲ, ಏನಾಗೋದಿಲ್ಲ. ನಿಶ್ಚಯನೇ ಚುಚ್ಚಿಗೆ ಏನಾಗೋದಿಲ್ಲ. ವ್ಯವಹಾರದಾಗ ದರ ಕಡೆ ಬಂದ್ರು ತೊಂದರೆ ಸುಖ ಅಲ್ಲ ಆನಂದ ರೂಪವಾದ ಆತ್ಮನ ಪ್ರಣೀತಿಯನ್ನು ಸುಖ ಅಂತ ಹೇಳ್ತಾರೆ. ದುಃಖ ಅಂದ್ರೆ ವೇದ ರೂಪ ಆತ್ಮನ ಪ್ರಣೀತಿಯನ್ನು ದುಃಖ ಎನ್ನುವರು. ಆಗ ಪುಣ್ಯ ರೂಪದ ಪುದ್ಗಲ ಪ್ರಮಾಣ ಕರ್ಮಗಳ ಉದಯಕ್ಕೆ ಬಂದಾಗ ಆತ್ಮನಲ್ಲಿ ಉಂಟಾಗುವ ಅಲ್ಲಾದ ಪರಿಣತಿಯಕ್ಕೆ ಅಲ್ಲಾದ ಸುಖ ಅದಕ್ಕಂತ ಹೇಳ್ತಾರೆ. ಪಾಪ ರೂಪದ ಪುದ್ಗಲ ಪ್ರಮಾಣಗಳು ಉದಯಕ್ಕೆ ಬಂದಾಗ ಅದಕ್ಕೇನಂತ ಕೇಂದ್ರ ರೂಪ ಪರಿಣತಿಯನ್ನು ದುಃಖವನ್ನು ಉಂಟು ಮಾಡುತ್ತದೆ. ನಿಮ್ಗೆಲ್ಲರಿಗೂ ತಿಳಿತಲ್ಲ, ಸಂಸಾರದೊಳಗೆ ಸುಖ ದುಃಖ ಹೇಗಿದೆ ಅನ್ನೋದು ಅರ್ಥ ಆಯ್ತಲ್ಲ. ಸುಖ ಅವ್ರ ದುಃಖ. ಈ ರೀತಿಯಾಗಿ ಇವತ್ತಿನ ದ್ರವ್ಯ ಸಂಗ್ರಹ ನೇಮಿಚಂದ್ರ ಸಿದ್ಧಾರ್ಥ ಚಕ್ರವರ್ತಿ ಶ್ರವಣಬೆಳಗೊಳದಲ್ಲಿ ಬಹಳ ಚೆನ್ನಾಗಿ ರಚನೆ ಮಾಡಿದ್ರು. ಅದನ್ನು ಮೈಸೂರು ಗ್ರಾಮದಲ್ಲಿ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ್ರಿ. ಬಹಳ ನಾಳಿಂದ ನೀವೆಲ್ಲರೂ ಕರೆಕ್ಟ್ ಎಷ್ಟು ಗಂಟೆಗೆ